ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮೊದಲನೇ ದಿನ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಬ್ಬದ ಹಿಂದಿನ ದಿನ ನಾವು ಮುಕ್ಕಾಲು ಭಾಗ ಕೆಲಸನ ಮಾಡ್ಕೊಂಡು ಇಟ್ಕೊಂಡಿದ್ರೆ ಹಬ್ಬದ ದಿನ ಈಸಿಯಾಗಿ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡ್ಕೊಬೋದು. ಹಾಗೆ ನಾನು ಕೂಡ ಹಬ್ಬದ ಹಿಂದಿನ ದಿನ ಏನೇನೆಲ್ಲ ಕೆಲಸ ಇತ್ತು ಎಲ್ಲದನ್ನು ಮಾಡ್ಕೋತಾ ಇದ್ದೀನಿ. ಇನ್ನು ಲಕ್ಷ್ಮೀ ಹಬ್ಬ ಅಂತ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಏನೋ ಒಂಥರ ಸಂಭ್ರಮ ಮಾಡೋದ್ರಲ್ಲಾಗಿರ್ಬೋದು, ಪೂಜೆ ಮಾಡೋದ್ರಲ್ಲಾಗಿರ್ಬೋದು, ಹಬ್ಬ ಬರ್ತಿದೆ ಅಂತ ಒಂದು 15 ದಿನದ ಮುಂಚೆಯಿಂದನೂ ಕೂಡ ಎಲ್ಲ ಪ್ರಿಪ್ರೇಷನ್ನು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಹಾಗೆ ನಾನು ಕೂಡ ಈ ಸಲ ನಮ್ಮ ಮನೇಲಿ ಸ್ವಲ್ಪ ಸಿಂಪಲ್ಲಾಗೆ ಮಾಡ್ತಾ ಇರ್ಬೋದು ಹಬ್ಬ, ಆದರೂ ನಾನು ಮನೆ ಕ್ಲೀನಿಂಗ್ ಮಾಡೋದ್ರಲ್ಲಾಗಿರ್ಬೋದು, ಬೇರೆ ಎಲ್ಲನೂ ಕೂಡ ಕರೆಕ್ಟಾಗಿ ಪ್ರತಿ ವರ್ಷ ಯಾವ ರೀತಿ ಮಾಡ್ಕೊತಿದ್ನೋ ಅದೇ ರೀತಿ ಮಾಡ್ತಾ ಇದ್ದೀನಿ. ಅಡುಗೆ ಮನೆ ಆಗಿರ್ಬೋದು, ಹಾಗೆ ನಾನು ಉಟ್ಕೊಳ್ಳೋ ಅಂಥ ಸೀರೆ ಇದನ್ನೆಲ್ಲನೂ ಕೂಡ ರಾತ್ರಿನೇ ನಾನು ಪಿನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಪ್ರತಿ ವರ್ಷ ದೇವ್ರಿಗೆ ಉಡಿಸ್ಬೇಕಾಗಿರೋಂಥ ಸೀರೆನೂ ಕೂಡ ರಾತ್ರಿನೇ ಡ್ರೇಪ್ ಮಾಡಿ ಇಟ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ದು ಕಳಸಕ್ಕೆ ನೀರು ಹಾಕ್ಕೊಂಡು ಆಮೇಲೆ ತೆಂಗಿನಕಾಯಿ ಇಟ್ಕೊಂಡು ಮುಖವಾಡ ಎಲ್ಲ ಫಿಕ್ಸ್ ಮಾಡ್ಕೋತಿದ್ದೆ. ಇನ್ನು ಬೆಳಗ್ಗೆ 4 ಗಂಟೆಗೆ ಎದ್ದು ರಂಗೋಲಿ ಬಿಡೋಣ ಅಂತ ಬಂದಿದ್ದೀನಿ. ಆದರೆ ಈ ಸಲ ಕಲರ್ ಏನೂ ಹಾಕ್ತಾ ಇಲ್ಲ, ಯಾಕಂತ ಅಂದರೆ ಮನೆಯಲ್ಲೂ ಕೂಡ ದೇವ್ರ ಮನೇಲಿ ತುಂಬ ಕೆಲಸ ಇದೆ. ಅದಕ್ಕೋಸ್ಕರ ಇಲ್ಲಿ ನಾನು ಒಬ್ಬಳೇ ಮಾಡೋದ್ರಿಂದ ಎಲ್ಲ ರಂಗೋಲಿ ಬಿಡೋದು ಮತ್ತು ಬಣ್ಣ ಹಾಕೋದು ಅದಕ್ಕೆಲ್ಲ ಅಂದರೆ 2 ಅವರ್ಸ್ ಅಂತೂ ಬೇಕೇ ಬೇಕು. ನೈಟೇ ರಂಗೋಲಿ ಎಲ್ಲ ಬಿಟ್ಬಿಡ್ತಾ ಇದ್ದೆ, ಆದರೆ ಈ ವರ್ಷ ಮಳೆ ಇದ್ದಿದ್ದರಿಂದ ಬೆಳಗ್ಗೆನೇ ಎದ್ದು ಬಿಡ್ತಾ ಇದ್ದೀನಿ. ದೇವ್ರ ಮನೆ ಎಲ್ಲ ರಾತ್ರಿನೇ ಜೋಡಿಸಿ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಏನಿದ್ರು ಹೂ ಮಾತ್ರ ಹಾಕ್ಕೊಂಡು ಪೂಜೆ ಮಾಡ್ಕೊಳ್ಳೋ ಥರ ನಾನು ಪ್ರತಿ ವರ್ಷವೂ ಇದೇ ರೀತಿಯೇ ಮಾಡ್ಕೋತಾ ಇರ್ತೀನಿ. ನನ್ನ ಮಗನು 4 ಗಂಟೆಗೆ ನನ್ನ ಜೊತೆನೇ ಎದ್ದು ಫ್ರೆಶ್ ಆಗಿ ನನಗೆ ಚಿಕ್ಕ ಪುಟ್ಟ ಹೆಲ್ಪ್ನ ಮಾಡ್ತಾ ಇದ್ದ. ಹಬ್ಬ ಅಂತಂದರೆ ಇವನಿಗೂ ಖುಷಿ. ಯಾವಾಗ ಹಬ್ಬ ಮಾಡ್ತೀಯಾ ಅಂತ ಯಾವಾಗಲೂ ಕೇಳ್ತಾ ಇದ್ದ. ಯಾವತ್ತು ಹಬ್ಬ ಇರೋದು ಹೇಳು, ನಮ್ಗೆ ಹಬ್ಬ ಮಾಡೋದು ಯಾವಾಗ, ಎಲ್ಲಿ ಮಾಡ್ತೀಯಾ, ಹೇಗೆ ಮಾಡ್ತೀಯಾ ಅಂತ ಕ್ಯೂರಿಯಾಸಿಟಿಯಿಂದ ಕೇಳ್ಕೊತಾ ಇದ್ದ. ನಾನು ಹೇಳ್ಕೊಂಬರ್ತಾ ಇದ್ದೆ 2 ಡೇಸ್ ಇದೆ 3 ಡೇಸ್ ಇದೆ ಹಬ್ಬ ಅಂತ ಹೇಳಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾನು 6 ಗಂಟೆಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಈಗ 6 ಗಂಟೆಗೆ ಪೂಜೆ ಮಾಡ್ತಾ ಇದ್ದೀನಿ. ಮನೆಯವ್ರಿಗೂ ಡ್ಯೂಟಿ ರಜೆ ಇರಲಿಲ್ಲ, ಅದಕ್ಕೆ ಅವರು ಡ್ಯೂಟಿಗೆ ಹೋಗಬೇಕು 6 ಗಂಟೆಗೆ ಅಂತ ಹೇಳ್ತಾ ಇದ್ರು. ಅಷ್ಟೊತ್ತಿಗೆ ನಾನು ಪೂಜೆ ಮುಗಿಸ್ಕೊಂಡೆ. ಆಮೇಲೆ ಇದೆಯಲ್ವಾ ಅಡುಗೆ ಮಾಡೋದು, ಅಡುಗೆ ಮನೆ ಕಡೆ ಹೋದೆ. ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಇವತ್ತು ಒಬ್ಬಟ್ಟು ಮಾಡೋಣ ಅಂತ ಊಟ ಎಲ್ಲ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ಸ್ಯಾರಿ ಹಾಕೊಂಡ್ಮೇಲೆ ಫೋಟೋಸ್ ತೆಗೆಸ್ಕೊಳ್ಳಿಲ್ಲ ಅಂತ ಅಂದರೆ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಅದಕ್ಕೆ ನಾನು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಈಗ ಕುಂಕುಮಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.